ಹುರುಳಿಕಾಳಿನ ದೋಸೆ ತಿಂದರೆ ಗ್ಯಾಸ್ ಆಗುತ್ತಾ? ಹಾಗಿದ್ರೆ ಈ ಟ್ರಿಕ್ ಯೂಸ್ ಮಾಡಿ. ಪ್ರೋಟೀನ್ ಹೆಚ್ಚಾಗಿ ಇರೋದ್ರಿಂದ ಹೆಲ್ತ್ಗೂ ಒಳ್ಳೆಯದು, ಹಾಗೆ ಡೈಜೆಷನ್ನು ಚೆನ್ನಾಗಾಗುತ್ತೆ. ಹಾಗಿದ್ರೆ ಈ ಗರಿಗರಿಯಾದ ಹುರುಳಿಕಾಳಿನ ದೋಸೆ ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೆ ಪ್ರೆಸ್ ಮಾಡಿ. ಮೊದಲಿಗೆ ನಾನು 1 ಕಪ್ಪಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ನೀಟಾಗಿ ಸೋಸ್ಕೊಂಡು ತೊಗೊಳ್ಬೇಕು. ಹಾಗೆ ಅರ್ಧ ಕಪ್ಪಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಹಾಕ್ಕೊಳ್ಳಿ. ನನ್ನ ಹತ್ರ ಗಟ್ಟಿ ಅವಲಕ್ಕಿ ಇರಲಿಲ್ಲ, ಮೀಡಿಯಮ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ 2 ರಿಂದ 3 ಸತಿ ತೊಳ್ಕೊಳ್ಬೇಕು. ಹುರುಳಿಕಾಳು, ಅಕ್ಕಿ ಹಾಗೆ ಉದ್ದಿನ ಬೇಳೆಯಲ್ಲಿರುವಂಥ ಧೂಳೆಲ್ಲ ನೀಟಾಗಿ ಹೋಗಬೇಕು. ಆ ರೀತಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕಿ 9 ರಿಂದ 10 ಗಂಟೆಗಳ ಕಾಲ ನೆನೆ ಹಾಕಿಡಬೇಕಾಗುತ್ತೆ. ಕಾಳು ಚೆನ್ನಾಗಿ ನೆನಿಬೇಕು. ಈಗ ಕಾಳೆಲ್ಲ ಚೆನ್ನಾಗಿ ನೆಂದಿದೆ. ನಾನು ಇದನ್ನು ರುಬ್ಕೋತಾ ಇದ್ದೀನಿ. ಅರ್ಧ ಹಾಕೊಂಡು ರುಬ್ಕೊಳ್ತೀನಿ, ಒಂದೇ ಸರ್ತಿ ಹಾಕೋದು ಬೇಡ ಅಂತ. ಇದಕ್ಕೆ ಅಗತ್ಯ ಇರೋಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇರಬೇಕು ದೋಸೆ ಬ್ಯಾಟರು. ಕೈಯಲ್ಲಿ ಈಗ ಮುಟ್ಟು ನೋಡಿದ್ರೆ ಈ ರೀತಿ ನೈಸಾಗಿರಬೇಕು. ಈಗ ನಾನು ಇದೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಟ್ರಿಪ್ಪನ್ನು ನಾನು ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೈಸಾಗಿರಲಿ ದೋಸೆ ಹಿಟ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ನಾನು 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಫರ್ಮೆಂಟೇಷನ್ ಆದಮೇಲೂ ಹಾಕ್ಕೊಳ್ಬೋದು, ಮೊದಲೇ ಹಾಕಿದ್ರೆ ಒಳ್ಳೆಯದು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದನ್ನು ಓವರ್ ನೈಟ್ ಬಿಟ್ಟಿದ್ದೆ. ಈಗ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಫರ್ಮೆಂಟ್ ಆಗಬೇಕು. ಇದನ್ನು ಫರ್ಮೆಂಟ್ ಆಗದೇ ಹಾಗೆ ಕೂಡ ರುಬ್ಬಿಟ್ಟು ಡೈರೆಕ್ಟಾಗಿ ದೋಸೆ ಮಾಡ್ತಾರೆ. ದೋಸೆ ಹಿಟ್ಟಂದರೆ ಸ್ವಲ್ಪ ಫರ್ಮೆಂಟ್ ಆದರೆ ಚೆನ್ನಾಗಿರುತ್ತೆ ಅಲ್ವಾ? ಹುರುಳಿಕಾಳು ಎಲ್ಲರಿಗೂ ಅಡ್ಜಸ್ಟ್ ಆಗೋದಿಲ್ಲ. ಕೆಲವ್ರಿಗಾಗುತ್ತೆ, ಕೆಲವ್ರಿಗಾಗೋದಿಲ್ಲ. ಜೀರ್ಣ ಆಗೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ಏನು ಮಾಡಬೇಕು ಅಂತ ಅಂದರೆ ಮೆಜರ್ಮೆಂಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ. ನಾನು 1 ಕಪ್ ಹುರುಳಿಕಾಳು ಹಾಕಿದ್ನಲ್ಲ, ಆ ಜಾಗದಲ್ಲಿ ನೀವು 1 ಕಪ್ ಅಕ್ಕಿ ಹಾಕ್ಕೊಳ್ಳಿ. ಹುರುಳಿಕಾಳು 1/4 ಕಪ್ಪು, ಹಾಗೆ ಉದ್ದಿನಬೇಳೆ 1/4 ಕಪ್ಪು, ಈ ಮೆಜರ್ಮೆಂಟ್ ಹಾಕ್ಕೊಳ್ಳಿ. ಆಗ ಸರಿ ಹೋಗುತ್ತೆ. ಮೆಂತ್ಯ ಹಾಗೆ ಅವಲಕ್ಕಿ ಸೇಮ್ ನಾನು ಎಷ್ಟು ಹಾಕಿದ್ದೀನಿ ಅಷ್ಟೇ ಹಾಕ್ಕೊಂಡು ನೀವು ದೋಸೆ ಮಾಡ್ಕೊಳ್ಬೋದು. ಆಗಲೂ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ದೋಸೆ ಹಾಕಿದ್ದೆ. ಈ ರೀತಿ ಬ್ರೌನ್ ಆದಮೇಲೆ ಉಲ್ಟಾ ಮಾಡಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿದಾಗ ದೋಸೆ ಗರಿಗರಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದೇ ರೀತಿ ನಾನು ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆ 2 ತಿಂದರೆ ಸಾಕು, ತುಂಬ ಹೆವಿ ಅನಿಸುತ್ತೆ. ಕಾಯಿ ಚಟ್ನಿ ಜೊತೆ ಹಾಗೆ ಈರುಳ್ಳಿ ಚಟ್ನಿ ಜೊತೆ ಈ ದೋಸೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಹುರುಳಿಕಾಳಲ್ಲಿ ಸಾಂಬಾರು, ರಸಮ್ಮು, ಚಟ್ನಿ ಪುಡಿ ಇದೆಲ್ಲ ಟ್ರೈ ಮಾಡಿರ್ಬೋದು. ದೋಸೆ ಒಂದು ಸರ್ತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮಗೆಲ್ಲ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.